ಓಕೆ ಗಾಯ್ಸ್, ಸೊ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗಾಯ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಜಸ್ಟ್ 333 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ಈ ಒಂದು 333 ರುಪೀಸ್ ನೀವು ಪೇ ಮಾಡಿದ್ರೆ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು, ಎಷ್ಟೇ ಕ್ವಶನ್ಸ್ ಕೇಳಬೇಕು, ಎಷ್ಟೊತ್ತೇ ಮಾತಾಡ್ಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಅಂಡ್ ನಿಮ್ಮ ಜೀವನದಲ್ಲಿ ಮುಂದೆ ಏನಾಗುತ್ತೆ, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಅಸೋಸಿಯೇಷನ್, ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ಎಲ್ಲದಕ್ಕೂ ಒಂದು ಕ್ಲಾರಿಟಿ ರೀಡಿಂಗ್ ಬೇಕು, ಒಂದು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 333 ರುಪೀಸ್ ಆಫರ್ ನಾವು ಯುಟಿಲೈಸ್ ಮಾಡ್ಕೊಳ್ಬಹುದು. ಅಂಡ್ ಈ ಒಂದು ಆಫರ್ ಟಿಲ್ 25th ವರೆಗೂ ಇರುತ್ತೆ. ಈ ಒಂದು ಮಂತ್ 25th ವರೆಗೂ ಇರುತ್ತೆ. ಇನ್ ಜಸ್ಟ್ 4 ಡೇಸ್ ಇದೆ ಈ ಒಂದು ಆಫರ್ ಎಂಡ್ ಆಗೋದಕ್ಕೆ. ಅಂಡ್ ಥ್ರೂ ಫೋನ್ ಕಾಲ್ ನಿಮಗೆ ರೀಡಿಂಗ್ ಸಿಗುತ್ತೆ, ಯಾವುದೇ ರೀತಿ ವಾಯ್ಸ್ ನೋಟ್ ಮೆಸೇಜ್ ಅಲ್ಲ. ಸೊ ಥ್ರೂ ಫೋನ್ ಕಾಲ್ ನಿಮಗೆ ರೀಡಿಂಗ್ ಸಿಗುತ್ತೆ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ, ಯಾರೆಲ್ಲ 2 ಸೈಡೆಡ್ ಲವರ್ಸ್ ಇದ್ದೀರಾ, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗಿದ್ದಾರೆ, ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ, ಅಂಡ್ ಮ್ಯಾರೇಜ್ ಆಗಿರೋರ್ಗೂ ಕೂಡ ರೆಸೊನೇಟ್ ಆಗುತ್ತೆ. ಸೊ ಮದ್ವೆ ಆಗಿದ್ದೀರಾ ಆಲ್ರೆಡಿ ನಿಮ್ಮ ಪಾರ್ಟ್ನರ್ನ, ಅಥವಾ ನಿಮ್ಮ ಒಂದು ಮದ್ವೆ ಆಲ್ರೆಡಿ ಆಗೋಗ್ಬಿಟ್ಟಿದೆ ಅಂದ್ರೂ ಕೂಡ ದಿಸ್ ರೀಡಿಂಗ್ ವಿಲ್ ರೆಸೊನೇಟ್ ಟು ಯು. ಅಂಡ್ ಕಾನ್ಸೆಪ್ಟ್ ಏನಂತಂದ್ರೆ, ನಿಮ್ಮ ಪಾರ್ಟ್ನರ್, ನೀವು ಯಾರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಆ ಒಂದು ವ್ಯಕ್ತಿಯ ಮೈಂಡ್ ಸೆಟ್ ಅಂಡ್ ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿರ್ತಾರೆ, ಏನ್ ಥಿಂಕ್ ಮಾಡ್ತಿರ್ತಾರೆ, ಅಂಡ್ ನಿಮ್ಮ ಒಂದು ಸಂಬಂಧದಲ್ಲಿ ಏನೆಲ್ಲ ಮುಂದೆ ಆಕ್ಷನ್ಸ್ ತಗೊಳ್ಬಹುದು, ಏನೆಲ್ಲ ಚೇಂಜಸ್ ಮಾಡಬಹುದು, ಏನೆಲ್ಲ ಬದಲಾವಣೆಗಳು ಅವ್ರು ತರಬಹುದು ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ, ಏನ್ ಥಿಂಕ್ ಮಾಡ್ತಾರೆ, ಮುಂದೆ ಬರುವಂತಹ ದಿನಗಳಲ್ಲಿ ಏನೆಲ್ಲ ಬದಲಾವಣೆಗಳು ತರ್ತಾರೆ ಈ ಒಂದು ಕನೆಕ್ಷನ್ ಅಲ್ಲಿ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ಎಂಪ್ರೆಸ್ ಇದೆ. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ಬಾಟಮ್ ಆಫ್ ದಿ ಕಾರ್ಡ್ ಎಂಪ್ರೆಸ್ ಇದೆ. ಅಂಡ್ ವಿ ಹ್ಯಾವ್ 10 of swords, 8 of wand, 8 of pentacles, high priestess, okay, high priestess ಇದೆ. and 8 of cups, 7 of swords, okay, and 4 of wand, and ಅದ್ರ ಜೊತೆಗೆ I have fool card, okay. ಓಕೆ ಗೈಸ್, ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ, ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ, ಥಿಂಕ್ ಮಾಡ್ತಾರೆ ಅಂತ ಅಂದ್ರೆ, ಎಲ್ಲೋ ಒಂದು ಕಡೆ ನೀವಿಬ್ರು ಆಲ್ರೆಡಿ ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಇರ್ಬೋದು, ಅಥವಾ ಬ್ಲಾಕ್ ಮಾಡಿರ್ಬೋದು ನಿಮ್ಮ ಪಾರ್ಟ್ನರ್ ನಿಮ್ಮನ್ನ, ಅಥವಾ ನೀವು ಅವ್ರನ್ನ ಬ್ಲಾಕ್ ಮಾಡಿರ್ಬೋದು, ಅಥವಾ ನಿಮ್ಮಿಬ್ರು ಮಧ್ಯೆ ಇವಾಗ ಯಾವ ಸಿಚುಯೇಷನ್ ಅಲ್ಲಿ ನೀವಿದ್ದೀರಾ ಅಂತ ಅಂದ್ರೆ, ರಿಲೇಶನ್ಶಿಪ್ ಅಲ್ಲಿ ಇದ್ರೂ ಕೂಡ ನೀವಿಬ್ರು ಖುಷಿಯಾಗಿಲ್ಲ, ಸಂತೋಷವಾಗಿಲ್ಲ. ಸೊ ಸಮಥಿಂಗ್ ನಿಮ್ಮಿಬ್ರು ಮಧ್ಯೆ ಇವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇದೆ, ಜಗಳ ಆಗ್ತಾ ಇದೆ, ಏನೇ ಒಂದು ಮಾತಾಡೋಕ್ ಹೋದ್ರು ಅದು ಇನ್ನೊಂದ್ ತರ ಪುಟ್ರ ಆಗ್ತಾ ಇದೆ, ಅಥವಾ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಬೇರೆ ತರ ಅರ್ಥ ಮಾಡ್ಕೋತಿರ್ಬೋದು, ಅಥವಾ ಅವ್ರೇನಾದ್ರು ಹೇಳಕ್ ಬಂದಾಗ ನೀವ್ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಇರ್ಬೋದು. ಇಲ್ಲಿ ಲ್ಯಾಕ್ ಆಫ್ ಕಮ್ಯುನಿಕೇಶನ್ ಅಂಡ್ ಲ್ಯಾಕ್ ಆಫ್ ಕ್ಲಾರಿಟಿ ನಲ್ಲಿ ನೀವು ಆಲ್ರೆಡಿ ನೀವಿಬ್ರು ಇದೀರಾ ಅಂತ ಬರ್ತಾ ಇದೆ. ಯಾಕೆ ಇದೆಲ್ಲ ಆಗ್ತಾ ಇದೆ ಅಂತ ಅಂದ್ರೆ, 8 of pentacles ಇದೆ. ನೀವಿಬ್ರು ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಟೈಮೇ ಕೊಡ್ತಾ ಇಲ್ಲ. ನೀವಿಬ್ರು ಯು ಬೋತ್ ಆರ್ ವೆರಿ ಬಿಸಿ ಇನ್ ಯೋರ್ ಕರಿಯರ್ ಅಂತ ನಂಗೆ ಕಾಣಿಸ್ತಾ ಇದೆ. 8 of pentacles ಇರೋದ್ರಿಂದ ನೀವಿಬ್ರು ಕರಿಯರ್ ಅಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಿಸಿ ಇದ್ದೀರಾ. ಈ ಒಂದು ಕನೆಕ್ಷನ್ ಅಲ್ಲಿ ಟೈಮ್ ಕೊಡ್ತಾ ಇಲ್ಲ, ರಿಲೇಶನ್ಶಿಪ್ ಗೆ ನೀವು ಟೈಮ್ ಕೊಡ್ತಾ ಇಲ್ಲ, ಅಥವಾ ನೀವಿಬ್ರು ಟೈಮ್ ಸ್ಪೆಂಡ್ ಮಾಡಿ ತುಂಬಾ ತಿಂಗ್ಳುಗಳಾಗ್ತಿರ್ಬೋದು, ತುಂಬಾ ವಾರಗಳಾಗ್ತಿರ್ಬೋದು, ಅಥವಾ ಟೈಮೇ ಕೊಡ್ತಾ ಇಲ್ಲ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನೀವಿಬ್ರು ಈ ಒಂದು ಕನೆಕ್ಷನ್ ನ ಅರ್ಥ ಮಾಡ್ಕೊಳ್ಳೋದಿಕ್ಕಾಗ್ಲಿ, ಒಬ್ಬೊಬ್ಬರ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳೋದಿಕ್ಕಾಗಿರ್ಲಿ ಟೈಮೇ ಕೊಡ್ತಾ ಇಲ್ಲ. ನೀವಿಬ್ರು ಒಂದು ಈಗೋನಲ್ಲಿ ಇದ್ದೀರಾ, ಒಂದು ಆಟಿಟ್ಯೂಡ್ ಅಲ್ಲಿ ಇದ್ದೀರಾ. ಸೊ ಈ ಕನೆಕ್ಷನ್, ಲವ್ ಇಸ್ ನಾಟ್ ಬೇಸ್ಡ್ ಆನ್ ಓನ್ಲಿ ಈಗೋ ಅಂಡ್ ಆಟಿಟ್ಯೂಡ್. ಸೊ ಅದು ಬಿಟ್ಟು ಒಂದು ರಿಲೇಶನ್ಶಿಪ್ ಬೇಕು ಅಂತ ಅಂದ್ರೆ ಯು ಹ್ಯಾವ್ ಟು ವರ್ಕ್ ಅಂತ ನಂಗೆ ಕಾಣಿಸ್ತಾ ಇದೆ. ಅಥವಾ ನಿಮ್ಮ ವ್ಯಕ್ತಿ ಟೈಮ್ ಕೊಡಕ್ಕೆ ರೆಡಿ ಇದಾರೋ, ಅಥವಾ ನೀವು ಅವ್ರಿಗೆ ಟೈಮ್ ಕೊಡಕ್ ರೆಡಿ ಇಲ್ವೋ, ಅಥವಾ ಸಮಥಿಂಗ್ ನಿಮ್ಮಿಬ್ರು ಮಧ್ಯ ಇಬ್ರು ಬಿಸಿ ಇದ್ದೀರಾ ಅಂತ ನಂಗೆ ಕಾಣಿಸ್ತಾ ಇದೆ. ಅಥವಾ ನಿಮ್ಮ ವ್ಯಕ್ತಿ ಹತ್ರ ನೀವು ಹೇಳ್ತಿರ್ಬೋದು ನಂಗೆ ಟೈಮ್ ಕೊಡು, ಅಥವಾ ಸಮಥಿಂಗ್ ಯು ಬೋತ್ ಆರ್ ಫೀಲಿಂಗ್ ಎಲೋನ್. ಸೊ ಒಂಟಿ ಆಗ್ತಾ ಇದ್ದೀರಾ, ಜೊತೆಲಿ ಇದ್ದು ರಿಲೇಶನ್ಶಿಪ್ ಅಲ್ಲಿ ಇದ್ರು ಕೂಡ you both are feeling alone.
ಸೊ ಈ ರೀತಿ ನಂಗೆ ಕಾಣಿಸ್ತಾ ಇದೆ. ಸೊ 7 ಆಫ್ ಸೋರ್ಟ್ಸ್ ಇದೆ. ಸೊ 7 ಆಫ್ ಸೋರ್ಟ್ಸ್ ಇರೋದ್ರಿಂದ ಮೇ ಬಿ ತುಂಬಾ ಆರ್ಗ್ಯುಮೆಂಟ್ಸ್ ಆಗ್ತಾ ಇದೆ, ಜಗಳ ಆಗ್ತಾ ಇದೆ, ಮಿಸ್ಕನ್ಸೆಪ್ಷನ್ಸ್ ಆಗ್ತಾ ಇದೆ ನಿಮ್ಮಿಬ್ರು ಮಧ್ಯ. ಸೊ ಇದಕ್ಕೆಲ್ಲಾನು ಒಂದು ಪರಿಹಾರ ಏನು ಅಂತ ಅಂದ್ರೆ ಟೈಮ್ ಸ್ಪೆಂಡ್ ಮಾಡ್ಬೇಕು, ಜೊತೆಲಿ ಇರ್ಬೇಕು. ಅಂಡ್ ಜೊತೆಲಿ ಇರೋ ಅಂತ ಅಂದಿದ ತಕ್ಷಣ ನಾಟ್ ಬೀನ್ ಲೈಕ್ 24/7 ನೀವು ಅವ್ರ ಜೊತೆಗೆ ಇರಿ ಅಂತಲ್ಲ, ಅಥವಾ ಅವ್ರು ನಿಮ್ ಜೊತೆ 24/7 ಇರ್ಬೇಕು ಅಂತಲ್ಲ. ಆ ಕನೆಕ್ಷನ್ ಅಂತ ಬಂದಾಗ, ಸಂಬಂಧ ಅಂತ ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಎಫರ್ಟ್ಸ್ ಹಾಕ್ತೀರಾ, ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಮಟ್ಟಿಗೆ ಇರ್ತೀರಲ್ವಾ. ಸೊ ಆ ಒಂದು ಇಲ್ಲಿ ಎಫರ್ಟ್ಸ್ ಇಲ್ಲಿ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ನೀವಿಬ್ರು ಬ್ಯುಸಿ ಇರೋಂತ ಕಾರಣಗಳಲ್ಲಿ ನೀವ್ ಯಾವಾಗ ಫ್ರೀ ಆಗ್ತೀರಾ ಅವಾಗ ಕುತ್ಕೊಂಡು ಮಾತಾಡಿ ಬಗೆಹರಿಸ್ಕೋಬೇಕು. ಸೊ ಇಲ್ಲಿ ಕಮ್ಯುನಿಕೇಶನ್ ನಡೀತಾ ಇಲ್ಲ. ಸೊ ಮೇ ಬಿ ಓನ್ಲಿ ಯು ಪೀಪಲ್ ಆರ್ ಮೆಸೇಜಿಂಗ್ ಈಚ್ ಅದರ್, ಟೆಕ್ಸ್ಟಿಂಗ್ ಈಚ್ ಅದರ್, ಬಾಯ್ಬಿಟ್ಟು ಏನು ಕಮ್ಯುನಿಕೇಶನ್ ಮಾಡ್ತಾ ಇಲ್ಲ. ಸೊ ಸಮಥಿಂಗ್ ಯು ಬೀನ್ ಲೈಕ್ ಓಕೆ ಅವನೇ ಮಾಡ್ಬೇಕು, ನಾನ್ ಮಾಡಲ್ಲ, ಅಥವಾ ಅವಳೇ ಮಾಡ್ಲಿ, ನಾನ್ಯಾಕ್ ಮಾಡ್ಬೇಕು, ಈ ರೀತಿ ಒಂದು ಲೆಥಾರ್ಜಿಕ್ ಆಗಿ ನೀವಿಬ್ರು ಇದ್ದೀರಾ. ಸೊ ಹಾಗಾಗಿ ನಂಗೆ ಇಲ್ಲಿ ಜಾಸ್ತಿ ಇದೇ ರೀತಿ ಮುಂದುವರೆದ್ರೆ ದೇರ್ ಈಸ್ ಅ ಸಪರೇಷನ್. ಸೊ ಮುಂದೆ ಬರುವಂತ ದಿನಗಳಲ್ಲಿ ನೀವಿಬ್ರು ಇದನ್ನ ಟೈಮ್ ಸ್ಪೆಂಡ್ ಮಾಡಿಲ್ಲ, ಡಿಸ್ಕಸ್ ಮಾಡಿಲ್ಲ, ಕಮ್ಯುನಿಕೇಟ್ ಮಾಡಿಲ್ಲ, ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನೆಲ್ಲ ಸರಿ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಡೆಫಿನೆಟ್ಲಿ ಕಮಿಂಗ್ ಡೇಸ್ ಅಲ್ಲಿ, ಕಮಿಂಗ್ ಮಂತ್ಸ್ ಅಲ್ಲಿ ಯು ಪೀಪಲ್ ವಿಲ್ ಬೀನ್ ಇನ್ ಅ ಸಪರೇಷನ್. ಸೊ ಸಪರೇಷನ್ ಅಲ್ಲಿ ಇರ್ತೀರಾ, ಬಿರುಕು ಮೂಡುತ್ತೆ ನಿಮ್ಮ ಕನೆಕ್ಷನ್ ಅಲ್ಲಿ. ಸೊ ಹಾಗಾಗಿ ಇದು ನಂಗೆ ಕಾಣಿಸ್ತಾ ಇದೆ. ಸೊ ಒಂಟಿ ಆಗ್ತಾ ಇದಾರೆ ನಿಮ್ಮ ಪಾರ್ಟ್ನರ್. ಸೊ ನೀವು ಒಂಟಿ ಆಗ್ತಾ ಇದ್ದೀರಾ. ಯು ಬೋತ್ ಆರ್ ನಾಟ್ ಸೋ ಹ್ಯಾಪಿ. ಸೊ ಯಾವಾಗ್ಲೂ ಮೆಸೇಜ್ ಮಾಡೋದು, ಯಾವಾಗ್ಲೂ ರಿಪ್ಲೈ ಮಾಡೋದು, ಈ ರೀತಿ ನಿಮ್ಮಿಬ್ರು ಮಧ್ಯೆ ನಡೀತಾ ಇದೆ. ಸೊ ಕಾಲ್ ಮಾತಾಡಕ್ ಟೈಮ್ ಇರಲ್ಲ. ಸೊ ಇದೆಲ್ಲಾನು ನಡೀತಾ ಇರುವಾಗ ವಾಟ್ ಇಟ್ ಫೀಲ್ಸ್ ಅಂತ ಅಂದ್ರೆ ಇಲ್ಲಿ ದೇರ್ ಈಸ್ ಅ ಲವ್. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಂಗೆ ಎಂಪ್ರೆಸ್ ಇದೆ. ಎಂಪ್ರೆಸ್ ಇರೋದ್ರಿಂದ ಇಲ್ಲಿ ಪ್ರೀತಿ ಇದೆ, ಲವ್ ಇದೆ. ಸೊ ಆ ಪ್ರೀತಿ ಲವ್ ಎಲ್ಲಾನು ಕೂಡ ಕೊಚ್ಕೊಂಡು ಹೋಗ್ತಾ ಇದೆ ನಿಮ್ಮ ಈಗೋ ಇಂದ, ಆಟಿಟ್ಯೂಡ್ ಇಂದ, ಅಥವಾ ಒಂದು ಟೈಮ್ ಸ್ಪೆಂಡ್ ಮಾಡದೆ ಒಬ್ಬ ವ್ಯಕ್ತಿ ಜೊತೆಗೆ ಮಾತಾಡದೆ ಅದ್ ಹೆಂಗ್ ರಿಲೇಶನ್ಶಿಪ್ ಕಂಟಿನ್ಯೂ ಆಗುತ್ತೋ ಅನ್ನೋ ಒಂದು ಕ್ವಶನ್ ನಿಮ್ಮಿಬ್ರಿಗೂ ಇದೆ. ಸೊ ಹಾಗಾಗಿ ಮುಂದೆ ಬರುವಂತ ದಿನಗಳಲ್ಲಿ ಒಂದು ಪೀಸ್ ಆಫ್ ಮೈಂಡ್ ಅಲ್ಲಿ ಯೋಚನೆ ಮಾಡಿ ಒಂದು ಡಿಸಿಷನ್ಸ್ ನ ತಗೊಳ್ಳಿ. ಸೊ ಕಮ್ಯುನಿಕೇಶನ್ ಇಸ್ ಮಸ್ಟ್. ಸೊ ಇಲ್ಲಿ ನಂಗೆ ಅದೇ ಅನಿಸ್ತಾ ಇರೋದು, ನೀವೇನಾದ್ರೂ ಹೇಳಕ್ ಬಂದಾಗ ಅವ್ರು ಕೇಳಿಸ್ಕೊಳ್ಳಲ್ಲ, ಅಥವಾ ಅವ್ರೇನಾದ್ರೂ ಹೇಳಕ್ ಬಂದಾಗ ನೀವ್ ಅದನ್ನೇ ತಿರುಗಿಸ್ಬಿಟ್ಟು ಅವ್ರಿಗೆ ಹೇಳ್ಬಿಡ್ತೀರಾ. ಸೊ ಸಮಥಿಂಗ್ ಈ ರೀತಿ ಕಾಣಿಸ್ತಾ ಇದೆ. ಇಲ್ಲಿಬ್ರದ್ದು ಈಗೋ ಅಂಡ್ ಆಟಿಟ್ಯೂಡ್ ತುಂಬಾನೇ ಇದೆ. ಸೊ ಹಾಗಾಗಿ ನಾನೇನ್ ಹೇಳ್ಬಹುದು, ಈ ಕನೆಕ್ಷನ್, ಇಫ್ ಯು ವಾಂಟ್ ದಿಸ್ ಕನೆಕ್ಷನ್ ಯು ಹ್ಯಾವ್ ಟು ಸ್ಪೆಂಡ್ ಟೈಮ್. ಅಥವಾ ಟೈಮ್ ಸ್ಪೆಂಡ್ ಮಾಡಕ್ ಆಗಲ್ಲ ಅಂತ ಅಂದ್ರೂ ಕೂಡ ನೀವು ಕಮ್ಯುನಿಕೇಶನ್ ಮಾಡ್ಬೇಕು. ಸೊ ಕಮ್ಯುನಿಕೇಶನ್ನೇ ಮಾಡ್ತಾ ಇಲ್ಲ, ಅಥವಾ ಸಮಥಿಂಗ್ ನೀವು ಒಂದು ದಿಕ್ಕದಲ್ಲಿದ್ದೀರಾ, ಇವರೊಂದು ದಿಕ್ಕಲ್ಲಿದ್ದಾರೆ ಅಂತ ಅಂದ್ರೆ ಯಾವುದು ಸರಿ ಹೋಗೋದಿಲ್ಲ ಅಂತಾನೆ ಹೇಳ್ಬೋದು. ಸೊ 8 ಆಫ್ ಕಪ್ಸ್ ಇದೆ. ಸೊ 8 ಆಫ್ ಕಪ್ಸ್ ಇರೋದ್ರಿಂದ ದಿಸ್ ಪರ್ಸನ್ ಫೀಲ್ ವೆರಿ ಲಾಸ್ಟ್. ಸೊ ಕಂಪ್ಲೀಟ್ ಆಗಿ ಅವರ ಮೈಂಡ್ ಬ್ಲಾಂಕ್ ಆಗ್ತಾ ಇದೆ ಡೇ ಬೈ ಡೇ. ಸೊ ದಿಸ್ ಪರ್ಸನ್ ಫೀಲ್ ಈ ಕನೆಕ್ಷನ್ ಎಲ್ಲೋ ಒಂದು ಬರ್ಡನ್ ಆಗ್ತಾ ಇದೆ ಅಂತ ಅವ್ರಿಗೆ ಫೀಲ್ ಆಗ್ತಿರ್ಬೋದು. 10 ಆಫ್ ಸೋರ್ಸ್ ಇದೆ. ಸೊ ಈ ಕನೆಕ್ಷನ್ ಅವ್ರಿಗೆ ಒಂದು ಹೊರೆ ತರ ಫೀಲ್ ಆಗ್ತಿರ್ಬೋದು. ಸೊ ಹಾಗಾಗಿನೇ ಹೇಳ್ತಾ ಇರೋದು, ಸೊ ಏನೇ ಒಂದು ಮಾತಾಡ್ಬೇಕು ಅಂತ ಅಂದ್ರೆ ಕ್ಲಿಯರ್ ಕಟ್ ಅಲ್ಲಿ ಕಮ್ಯುನಿಕೇಶನ್ ನ ಮಾಡಿ. ಸೊ ವಿಚ್ ಇಸ್ ಗೋಯಿಂಗ್ ರಾಂಗ್, ವಿಚ್ ಇಸ್ ಗೋಯಿಂಗ್ ರೈಟ್, ಅಥವಾ ಏನ್ ಚೇಂಜಸ್ ಮಾಡ್ಕೋಬೇಕು, ಏನ್ ಬದಲಾವಣೆಗಳು ತರಬೇಕು, ಇದೆಲ್ಲ ಕುತ್ಕೊಂಡು ಮಾತಾಡಿದ್ರೆ ಮಾತ್ರನೇ ಬಗೆಹರಿಯುತ್ತೆ. ಬಿಟ್ರೆ ಸೊ ಅದು ಕಮಿಂಗ್ ಡೇಸ್ ಅಲ್ಲಿ ಐ ಸ್ಟ್ರಾಂಗ್ಲಿ ಫೀಲ್ ಇದು ಇದೇ ರೀತಿ ಕಂಟಿನ್ಯೂ ಆಯ್ತಾ ಇದ್ರೆ, ಕಮ್ಯುನಿಕೇಶನ್ ಆಗ್ತಾ ಇದ್ರೆ, ಇಫ್ ಯು ಕಾಂಟ್ ಲವ್ ಯುವರ್ ಪಾರ್ಟ್ನರ್, ಅಥವಾ ಇಫ್ ಯು ಕಾಂಟ್ ಗಿವ್ ದ ಟೈಮ್ ಫಾರ್ ಯುವರ್ ಪಾರ್ಟ್ನರ್, ಸಂಬಡಿ ಎಲ್ಸ್ ವಿಲ್ ಗಿವ್ ಇಟ್ ಟು ಯುವರ್ ಪಾರ್ಟ್ನರ್. ಸೊ ಬೇರೆಯವರು ಬೇರೆ ಪ್ರೀತಿನ ಕೊಡ್ತಾರೆ. ಸೊ ಈ ರೀತಿ ನಂಗೆ ಕಾಣಿಸ್ತಾ ಇದೆ. ಸೊ 4 ಆಫ್ ವಾಂಡ್ಸ್ ಇರೋದ್ರಿಂದ, 4 ಆಫ್ ವಾಂಡ್ಸ್ ಇರೋದ್ರಿಂದ ಆಕ್ಚುಲಿ ಇಷ್ಟೆಲ್ಲ ಆದ್ರೂ ಕೂಡ ನೀವು ಹೆಂಗ್ ಯೋಚನೆ ಮಾಡ್ತಾ ಇದ್ರೆ ಅಂದ್ರೆ ಯು ಆರ್ ಪ್ಲಾನಿಂಗ್ ಫಾರ್ ದ ಫ್ಯೂಚರ್. ಸೊ ಫ್ಯೂಚರ್ ಅಲ್ಲಿ ನಾವ್ ಇದೇ ರೀತಿ ಜೀವನ ಮಾಡ್ಬೇಕು, ಈ ರೀತಿ ನಮ್ ಮನೆ ಇರ್ಬೇಕು, ಈ ರೀತಿ ನಮ್ ಲೈಫ್ ಇರ್ಬೇಕು ಅಂತ ನೀವು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಯು ಆರ್ ಕಂಪ್ಲೀಟ್ಲಿ ಲಾಸ್ಟ್ ಇನ್ ಪ್ರೆಸೆಂಟ್ ಟೆನ್ಸ್. ಸೊ ಪ್ರೆಸೆಂಟ್ ಅಲ್ಲಿ ಚೆನ್ನಾಗಿಲ್ಲ. ಯು ಪೀಪಲ್ ಆರ್ ಆಲ್ರೆಡಿ ಥಿಂಕಿಂಗ್ ಅಬೌಟ್ ಫ್ಯೂಚರ್. ಸೊ ಫ್ಯೂಚರ್ ಅಲ್ಲಿ ಹಿಂಗಿರ್ತೀವಿ, ಹಂಗಿರ್ತೀವಿ, ಅದೆಲ್ಲ ವರ್ಕೌಟ್ ಆಗಂಗಿದ್ರೆ ಪ್ರೆಸೆಂಟ್ ಅಲ್ಲಿ ಏನು ಇರ್ತಾನೆ ಇರ್ಲಿಲ್ಲ. ಸೊ ಹಾಗಾಗಿ ಸೊ ಎಂಜಾಯ್ ದ ಮೊಮೆಂಟ್ ವಿತ್ ಯುವರ್ ಪಾರ್ಟ್ನರ್. ಸೊ ಫಸ್ಟ್ ಜೀವಸಿ ಲೈಫ್ ನ. ಸೊ ಆಮೇಲೆ ಬೇಕಾದ್ರೆ ಲೈಫ್ ಹೆಂಗ್ ಕಟ್ಟೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬಹುದು. ಸೊ ಇಲ್ಲಿ ಪ್ರೀತಿನೇ ಇಲ್ಲ, ಒಬ್ಬ ವ್ಯಕ್ತಿ ನಿಮ್ಮ ಜೊತೆಗೆ ಇಲ್ವೇ ಇಲ್ಲ ಅಂತ ಅಂದ್ರೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನಗಳಿಲ್ಲ. ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ. ಸೊ ಇಲ್ಲಿ ಪ್ರೀತಿ ಇದೆ, ಆ ಪ್ರೀತಿನ ನೋಡ್ತಾ ಇಲ್ಲ. ಇನ್ನೊಂದು ಏನಂತಂದ್ರೆ ದೆರ್ ಇಸ್ ಲಾಟ್ ಆಫ್ ಈಗೋ ಅಂಡ್ ಗ್ರಡ್ಜಸ್.
ಸೊ ಏನೋ ಒಂದು ಜಗಳ ಆಗ್ತಿದೆ ಅಂತಂದ್ರೆ ಆ ಜಗಳನ ಹಂಗೆ ಕ್ಯಾರಿ ಮಾಡೋದು, ಅಥವಾ ಸಮಥಿಂಗ್ ಏನೇ ಒಂದು ಮನಸ್ತಾಪಗಳಾದ್ರೂ ಕೂಡ ಕ್ಲಿಯರ್ ಆಗಿ ಮಾತಾಡದೇ ಇರೋದು. ಸೊ ಈ ರೀತಿ ನಡೀತಾ ಇದೆ ನಿಮ್ಮಿಬ್ರು ಮಧ್ಯೆ. ಇದಾದಷ್ಟು ಬೇಗ ಕ್ಲಿಯರ್ ಔಟ್ ಮಾಡ್ಕೊಂಡ್ರೆ ಮಾತ್ರ ಈ ಒಂದು ಕನೆಕ್ಷನ್ ಅಲ್ಲಿ ನಿಮ್ಗೆ ಜಾಗ ಇರುತ್ತೆ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.